ಡಿಸೆಂಬರ್ ತಿಂಗಳಾಗಿತ್ತು. ಶೇರ್ ಖಾನ್ ಕಾಡಿನ ಎಲ್ಲಾ ಜಂತುಗಳನ್ನು ಸಭೆಗೆ ಕರೆದಿದ್ದ. ಪ್ರೀತಿಯ ಪ್ರಾಣಿಗಳೇ, ಚಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಕೆಲವು ಉಪಾಯಗಳನ್ನ ಮಾಡಬೇಕು. ಯಾರು ಬೆಳಿಗ್ಗೆ ತಣ್ಣಗಿರೋ ನೀರು ಕುಡಿಯಲ್ಲ, ಸೂರ್ಯ ಮುಳುಗದ ನಂತರ ಯಾರು ಕೂಡ ಸ್ನಾನ ಮಾಡಲ್ಲ, ಕೋಲ್ಡ್ ಆಗಿರೋ ಹಣ್ಣು ಯಾರು ತಿನ್ನಲ್ಲ, ದೊಡ್ಡ ಪ್ರಾಣಿಗಳು ಗುಹೆಯ ಮುಖದತ್ರ ಮತ್ತೆ ಅವರ ಮಕ್ಕಳು ಗುಹೆಯ ಒಳಗಡೆ ಮಲಗ್ತಾರೆ. ಇದರಿಂದ ಮಕ್ಕಳಿಗೆ ಕೋಲ್ಡ್ ಆಗಲ್ಲ. ಸರಿ ಶೇರ್ ಖಾನ್. ಆಗ ಒಂದು ಬಾಣ ಗಾಳಿಯಲ್ಲಿ ಹಾರ್ತಾ ಬರುತ್ತೆ. ಶೇರ್ ಖಾನ್. ಆಗ ರಾಮು ಆನೆ ಅದನ್ನ ಅದರ ಸೊಂಡಿಲಿನಿಂದ ಹಿಡ್ಕೋತಾನೆ ಮತ್ತೆ ಅದನ್ನ ದೂರ ಬಿಸಾಕ್ಬಿಡ್ತಾನೆ. ಈ ಬಾಣ ಎಲ್ಲಿಂದ ಬಂತು? ಇನ್ನೊಂದು ಬಾಣ ಬರುತ್ತೆ. ಆಗ ಗೇಂಡ ಮೃಗ ಶೇರ್ ಖಾನಿನ ಮುಂದೆ ಬಂದು ನಿಂತ್ಕೋತಾನೆ. ಆ ಬಾಣ ಅದರ ಕೊಂಬಿಗೆ ಚುಚ್ಕೊಂಡು ಒಡೆದೋಗ್ಬಿಡುತ್ತೆ. ಅಲ್ಲೋಡಿ, ಆ ಮಂಗ ಮಾಡ್ತಾ ಇದೆ. ಅಯ್ಯಪ್ಪ! ಅದನ್ನ ನೋಡಿ ಕೋತಿ ಅಲ್ಲಿಂದ ಬೇಗ ಓಡಕ್ಕೆ ಶುರು ಮಾಡತ್ತೆ. ಈ ಮಂಗ ನಮ್ಮ ಕಾಡಿದಲ್ವಲ್ಲ. ಇದು ಗೋಲ್ಡಿಯ ಕಾಡಿನದ್ದು. ಅವನೇ ಇದನ್ನ ಮಾಡಿಸಿರ್ಬೇಕು. ನೀವಿರೋ ತನಕ ನನಗೇನು ಆಗಲ್ಲ. ಇನ್ನೊಂದು ಕಡೆ ಆ ಕೋತಿ ಗೋಲ್ಡಿ ಹತ್ರ ಹೋಗುತ್ತೆ. ಬಂದ್ಯಾ ನೀನು? ಶೇರ್ ಖಾನ್ನ ಕತೆ ಮುಗಿಸಿದ್ಯಾ? ನಾನು 2 ಬಾಣ ಬಿಟ್ಟೆ, ಗುರಿ ಕೂಡ ಸರಿಯಾಗೇ ಇತ್ತು. ಆ ಆನೆ ಮತ್ತೆ ಗೇಂಡ ಮೃಗ ನಿಲ್ಲಿಸ್ಬಿಡ್ತದನ್ನ. ಆಗ ಅವನಿಗೆ ಕೋಪ ಬಂದು ಜೋರಾಗಿ ಕಿರ್ಚ್ತಾನೆ. ಆಮೇಲೆ ಅವನು ಹೀಗಂತ ಹೇಳ್ತಾನೆ, ಈ ಆನೆ ಮತ್ತೆ ಗೇಂಡ ಮೃಗಕ್ಕೆ ನಾನೇನಾದ್ರೂ ಮಾಡಲೇಬೇಕು. ಮಾರನೇ ದಿನ ಶೇರ್ ಖಾನ್ ಕಾಡೆಲ್ಲ ಸುತ್ತಾಡ್ಕೊಂಬರಕ್ಕೆ ಹೋಗ್ತಾನೆ. ಆಗ ಅವನು ಒಂದು ನರಿಯನ್ನು ನೋಡ್ತಾನೆ. ಅದು ಬೇಗ ಅದರ ಕಡೆ ಓಡುತ್ತೆ ಮತ್ತೆ ಅದನ್ನ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಆದ್ರೆ ಅದು ಶೇರಣಿಯನ್ನು ಢೀಗೊಡಿಯುತ್ತೆ. ಅಯ್ಯೋ, ನೀವಿಲ್ಲಿಂದ ಬಂದ್ರಿ? ಒಂದೇ ಪ್ರಾಣಿಯನ್ನು ಒಂದೇ ಸಲ ನಾವಿಬ್ರು ಬೇಟೆ ಆಡಕ್ ಬಂದಿದೀವಿ ಅಂತ ಅನ್ಸುತ್ತೆ. ಹಂಗಂತೇಳಿ ಶೇರ್ನಿ ನಗಕ್ ಶುರು ಮಾಡ್ತಾಳೆ. ಶೇರ್ ಖಾನ್ಗೆ ಅವಳನ್ನ ನೋಡಿದ ತಕ್ಷಣ ಪ್ರೀತಿ ಉಂಟಾಗತ್ತೆ. ಆಮೇಲೆ ಅವರಿಬ್ರು ತುಂಬಾ ಹೊತ್ತು ಮಾತಾಡಿದ ನಂತರ ಶೇರ್ ಖಾನ್ ಅಂತಾನೆ, ನೀವು ನನ್ನ ರಾಣಿಯಾಗಿ ನನ್ನ ಕಾಡಲ್ಲಿ ಇರ್ತೀರಾ? ಶೇರಿಣಿ ಅವಳು ಏನು ಹೇಳ್ದೆ ಶೇರ್ ಖಾನ್ ಜೊತೆಗೆ ಅವನ ಕಾಡಿಗೆ ಜೊತೆಗೆ ಹೋಗ್ತಾಳೆ. ಇವತ್ತಿಂದ ಇವಳು ಕಾಡಿನ ರಾಣಿ. ಎಲ್ಲರೂ ಕೂಡ ಇವರಿಗೂ ಕೂಡ ಹಾಗೆ ರೆಸ್ಪೆಕ್ಟ್ ಕೊಡಬೇಕು, ನನಗೆ ಕೊಟ್ಟಷ್ಟು. ಹೌದು ಶೇರ್ ಖಾನ್, ನಮ್ಮ ರಾಣಿ ಹೇಳಿದನ್ನೆಲ್ಲ ನಾವು ಕೇಳ್ತೀವಿ. ಮಾರನೇ ದಿನ ಶೇರ್ ಖಾನ್ ಬೇರೆ ಏನೋ ಕೆಲ್ಸದ ಮೇಲೆ ಬೇರೆ ಕಾಡಿಗೆ ಹೋಗ್ತಾನೆ. ಆಗ ಶೇರಿಣಿ ಆನೆ ಮತ್ತು ಗೇಂಡ ಮೃಗವನ್ನು ಕರೆಯುತ್ತೆ. ನಂಗೆ ತುಂಬಾ ಹಸಿವಾಗ್ತಿದೆ, ನೀವಿಬ್ರು ನನ್ಗೋಸ್ಕರ ಒಂದು ನರಿ ಮತ್ತು ಒಂದು ಕುರಿಯನ್ನು ಎತ್ಕೊಂಡ್ ಬನ್ನಿ. ನಾನು ಅದನ್ನ ತಿಂದು ನಾನು ಹಸಿವನ್ನು ತೀರ್ಸ್ಕೊತೀನಿ. ರಾಣಿ, ನಿಮಗೆ ನನಗೇನ್ ಸಿಗುತ್ತೋ ಅದನ್ನ ನಾನು ತರಬಹುದು. ಆದ್ರೆ ನಮಗೆ ನರಿ ಮತ್ತೆ ಕುರಿನೇ ಬೇಕು ಅಂದ್ರೆ ಲೇಟ್ ಆಗುತ್ತೆ. ಏನು ಕೇಳಕ್ ನಾನ್ ತಯಾರಾಗಿಲ್ಲ. ಮಧ್ಯಾಹ್ನದೊಳಗಡೆ ನಾನು ಕೇಳಿದ್ದು ನಂಗೆ ತಗೊಂಡ್ ಬನ್ನಿ. ಬೇಗ ಹೋಗಿ ಎಲ್ಲಿಂದ. ಗೇಂಡ ಮೃಗ ಮತ್ತೆ ರಾಮು ಆನೆ ಅವಳು ಹೇಳ್ದಂಗೆ ನರಿ ಮತ್ತೆ ಕುರಿನ ಹುಡ್ಕೊಂಡು ಹೋಗ್ತಾರೆ. ಅವರು ತುಂಬಾ ಹುಡುಕ್ಬಿಡ್ತಾರೆ. ಆದ್ರೆ ಈ 2 ಜಂತುಗಳಲ್ಲಿ ಒಂದು ಕೂಡ ಅವ್ರಿಗೆ ಸಿಕ್ಕೇ ಇಲ್ಲ. ಸಾಯಂಕಾಲ ಆದ್ಮೇಲೆ ಇನ್ನೇನು ಆಗಲ್ಲ ಅಂತ ಅನ್ಕೊಂಡು ಅವರು ಶೇರಿಣಿ ಹತ್ರ ವಾಪಸ್ ಬರ್ತಾರೆ. ನೀವಿಬ್ರು ಖಾಲಿ ಕೈಯಲ್ಲಿ ತಿರುಗಿ ಬರ್ತಿದ್ದೀರಾ? ರಾಣಿ, ನಾವು ತುಂಬಾ ಹುಡುಕಿದ್ವಿ, ಆದ್ರೆ ನಮಗೆ ಸಿಗ್ಲೇ ಇಲ್ಲ. ನೀವಿಬ್ರು ಶಿಕ್ಷೆ ಖಂಡಿತವಾಗ್ಲೂ ಅನುಭವಿಸ್ಬೇಕು. ರಾತ್ರಿ ಪೂರ್ತಿ ನೀವು ತಣ್ಣಗಿರುವ ನೀರಲ್ಲಿ ಮಲ್ಕೋಬೇಕು ಅಷ್ಟೇ. ರಾಣಿ ಹೇಳ್ದಂಗೆನೆ ಅವರಿಬ್ರು ಹೋಗಿ ಅಲ್ಲೇ ಇದ್ದ ನೀರಲ್ಲಿ ಇಳಿದು ನಿಂತ್ಕೋತಾರೆ. ಅವ್ರ ಸುತ್ತಮುತ್ತಲಲ್ಲಿ ಎಲ್ಲಾ ಜಂತುಗಳು ಬಂದು ನಿಂತ್ಕೋತಾವೆ. ಆ ಚಳಿಯಲ್ಲಿ ಅವರು ನರ್ಲಾಡ್ತಿರೋದನ್ನ ನೋಡಿ ಎಲ್ಲಾ ಜಂತುಗಳಿಗೆ ತುಂಬಾನೇ ಬೇಜಾರಾಗತ್ತೆ. ಅದನ್ನೆಲ್ಲ ಏನು ತಲೆಗೆ ಹಾಕೋದೆ ಆ ಶೇರಿಣಿ ಅವಳ ಗುಹೆ ಒಳಗಡೆ ಹೋಗಿ ತುಂಬಾ ತೃಪ್ತಿಯಿಂದ ನಿದ್ದೆ ಮಾಡ್ತಾಳೆ.
ಮತ್ತೆ ಮಾರನೇ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಅವಳು ಆಚೆ ಬಂದು ನೋಡ್ತಾಳೆ. ಆಗ ಅವಳು ನೋಡ್ತಾಳೆ ಎಲ್ಲಾ ಜಂತುಗಳು ಆ ನೀರಿನ ಬಳಿನೇ ನಿಂತ್ಕೊಂಡಿರ್ತಾರೆ. ಅದು ಮಾತ್ರ ಅಲ್ಲದೆ ರಾಮು ಆನೆ ಮತ್ತೆ ಗೇಂಡ ಮೃಗ ಅವರಿಬ್ರು ನೀರೊಳಗಡೆನೆ ನಿಂತ್ಕೊಂಡಿರ್ತಾರೆ. ಅರೆ, ನೀವಿನ್ನೂ ಇಲ್ಲಿ ನೀರಲ್ಲೇ ನಿಂತಿದ್ದೀರಾ? ನಾನ್ ನಿದ್ದೆ ಮಾಡಿದ ನಂತರ ನೀರಿಂದ ಆಚೆ ಬಂದಿರ್ಬೋದು, ಇಲ್ಲ ಅಂದ್ರೆ ಎಲ್ಲಾದ್ರೂ ಓಡೋಗ್ಬೋದು. ಆದ್ರೂ ನೀವು ಯಾಕೆ ಹಿಂಗ್ ಮಾಡಿದ್ದು? ಯಾಕೆ? ನೀವು ನಮ್ಮ ರಾಣಿ, ನೀವು ಆಜ್ಞೆ ಕೊಟ್ಟದನ್ನ ನಾವು ಮಾಡ್ಲೇಬೇಕು. ಅದನ್ನ ನಾವು ಹೇಗೆ ಮುರಿಯೋಕ್ಕಾಗತ್ತೆ ಹೇಳಿ? ಅದನ್ ಕೇಳಿಸ್ಕೊಂಡು ಶೇರ್ನಿಗೆ ತುಂಬಾ ಬೇಜಾರಾಗತ್ತೆ. ತಕ್ಷಣ ಅವರಿಬ್ಬರನ್ನ ಆಚೆ ಬರಕ್ಕೆ ಅವಳು ಹೇಳ್ಬಿಡ್ತಾಳೆ. ಆಮೇಲೆ ಅವರಿಬ್ರು ಅಲ್ಲಿಂದ ಆಚೆ ಬರ್ತಾರೆ. ಹಂಗೆ ಕೆಳಗಡೆ ಬೆದ್ದು ತುಂಬಾ ನರಳಾಡ್ತಾರೆ. ಅವರ ಶರೀರ ಪೂರ್ತಿಯಾಗಿ ನೀಲಿಯಾಗಿ ಬದಲಾಗಿರುತ್ತೆ. ಅವರ ಕೈ ಕಾಲು ಕೂಡ ಈಗ ಕೆಲಸ ಮಾಡ್ತಿಲ್ಲ. ಅದೇ ಸಮಯದಲ್ಲಿ ಶೇರ್ ಖಾನ್ ಅಲ್ಲಿಗೆ ಬರ್ತಾನೆ. ಅರೆ ರಾಮು, ಮೊಂಟು, ಏನೋ ಇದು? ಜಿರಾಫ್ ನಡೆದ ಎಲ್ಲ ವಿಷಯವನ್ನು ಶೇರ್ ಖಾನ್ಗೆ ಹೇಳುತ್ತೆ. ಆಗ ಶೇರ್ ಖಾನ್ ಶೇರಿನಿ ಹತ್ರ ಕೋಪದಿಂದ ಹೀಗಂತಾನೆ. ಮಹಾರಾಣಿ, ಹೌದು, ನೀವು ಹೇಳಿದ್ದನ್ನ ಇವರು ಮಾಡಲಿಲ್ಲ. ಆದ್ರೆ ಇಂಥ ಒಂದು ಕಠೋರವಾದ ದಂಡನೆಯನ್ನ ನೀವು ಕೊಡಬಾರ್ದಿತ್ತು. ಇದು ತಪ್ಪು. ಶೇರ್ನಿ ಮಾತಾಡೋದಕ್ಕಿಂತ ಮುಂಚೆನೆ ಗೋಲ್ಡಿ ಅಲ್ಲಿಗೆ ನಡ್ಕೊಂಡ್ ಬರ್ತಾ ಇರ್ತಾನೆ. ವಾ, ಕೆಲ್ಸ ಆಯ್ತನ್ಸತ್ತ. ಗೋಲ್ಡಿ, ಏನ್ ಮಾಡ್ತಿದ್ಯಾ ಇಲ್ಲಿ? ನನ್ನ ಮೇಲೆ ತುಂಬಾ ಸರಿ ಅಟ್ಯಾಕ್ ಮಾಡಿಸಿದ್ಯಾ. ಏನ್ ಬೇಕು ನಿನಗೆ? ನಾನೇ ನನ್ನ ಹೊಡೆದು ಈ ಕಾಡನ್ ರಾಜ ಆಗ್ಬೇಕು ಅಂತದೇನೆ. ಪ್ರತಿ ಸರಿ ಇವರು ನಿನ್ನ ಕಾಪಾಡ್ತಿದ್ರು. ಅದಕ್ಕೆ ಇವರನ್ನ ಇಲ್ಲಿಂದ ತೆಗಿಯಕ್ಕಂತಾನೆ ನಿನ್ನ ರಾಣಿನ ಕಳಿಸಿದ್ದು. ಅವಳು ಏನೆಲ್ಲ ಮಾಡಿದಾಳೋ ಅದು ನನ್ನ ಪ್ಲಾನ್ ಇಂದಾನೆ ಮಾಡಿರೋದು. ಎಲ್ಲಾ ಜಂತುಗಳು ಅದನ್ನ ಕೇಳಿ ತುಂಬಾ ಆಶ್ಚರ್ಯ ಪಡ್ತಾರೆ. ಮತ್ತೆ ಶೇರ್ ಖಾನ್ಗೆ ಕೂಡ ಅದನ್ನ ಕೇಳಿ ನಂಬಕ್ಕೆ ಆಗ್ತಿಲ್ಲ. ಇವಳೀಗ ನನ್ನ ಜೊತೆ ಸೇರಿ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನಿನ್ನ ಈ 2 ಸೇವಕರು ಕೂಡ ನಿನ್ನ ಇವತ್ತು ಕಾಪಾಡಕ್ಕಾಗಲ್ಲ. ಶೇರ್ ಖಾನ್ ಶೇರಿಣಿನ ಒಂದು ಪ್ರಶ್ನೆ ಮಾಡೋ ತರ ನೋಡ್ತಿರ್ತಾನೆ. ಆಗ ಶೇರಿಣಿ ಅಂತಾಳೆ, ಹಾ, ಇಲ್ಲಿನವರೆಗೂ ನೀನ್ ಹೇಳ್ದೆ ಅಂತಾನೆ ನಾನಿದನ್ನೆಲ್ಲ ಮಾಡಿದ್ದು. ಆದ್ರೆ ಇನ್ಮೇಲೆ ನಾನು ಹಂಗ್ ಮಾಡೋದಿಲ್ಲ. ನೀನ್ ನನಗೆ ಮೋಸ ಮಾಡಕ್ಕಾಗಲ್ಲ. ಮೋಸನ? ನೀನು ಮೋಸ ಮಾಡು ಅಂತ ನನ್ನನ್ನು ಇಲ್ಲೇ ಕಳ್ಸ್ಕೊಟ್ಟಿದ್ದು ಗೋಲ್ಡಿ. ಈ ಜಂತುಗಳು ನನಗೆ ಎಷ್ಟು ಮರ್ಯಾದೆ ಕೊಟ್ಟವು. ಅವರು ನನ್ನ ರಾಣಿಯಾಗಿ ಸ್ವೀಕರಿಸಿದ್ದಾರೆ. ರಾಣಿಯ ಜವಾಬ್ದಾರಿ ಇನ್ಮೇಲೆ ನಾನ್ ನಿಭಾಯಿಸ್ಬೇಕನ್ಕೊಂಡಿದ್ದೀನಿ. ನನ್ನ ರಾಜ ಮತ್ತೆ ನನ್ನ ಜಂತುಗಳನ್ನು ಕಾಪಾಡಕ್ಕೆ ನಿನ್ ಜೊತೆ ನಾನು ಜಗಳ ಮಾಡ್ತೀನಿ ಹಂಗಂತ ಹೇಳಿ ಶೇರ್ ಖಾನ್ ಮತ್ತೆ ಶೇರ್ನಿ ಇಬ್ರು ಗೋಲ್ಡಿನ ಅಟ್ಯಾಕ್ ಮಾಡ್ತಾರೆ. ಕಾಪಾಡು, ಅಯ್ಯೋ! ಗೋಲ್ಡಿ ಅವರಿಬ್ಬರನ್ನ ಎದುರ್ಸಕ್ಕಾಗಿಲ್ಲ, ಮತ್ತೆ ಅವನು ಅಲ್ಲೇ ಸತ್ತೋಗ್ತಾನೆ. ಮಹಾರಾಣಿ, ತುಂಬಾ ಧನ್ಯವಾದಗಳು. ನಮ್ಮ ರಾಜನ ಪ್ರಾಣ ಕಾಪಾಡಿದ್ರಿ. ನಾವಿಬ್ರಿನ್ನೂ ಆರಾಮಾಗಿ ಸಾಯ್ತೀವಿ. ಇಲ್ಲ, ನಿಮ್ಮಿಬ್ಬರಿಗೂ ಈ ಪರಿಸ್ಥಿತಿ ಬಂದಿದ್ದಕ್ಕೆ ಕಾರಣ ನಾನು ನಿಮ್ಮನ್ನ ಸಾಯಕ್ ಬಿಡೋದಿಲ್ಲ. ಆದ್ರೆ ಏನ್ ಮಾಡಕ್ಕಾಗತ್ತೆ? ನಮ್ಮ ಕಾಡಲ್ಲಿ ಮೂಲ್ಗಿರಿ ಎಲೆಗಳ ಔಷಧಿ ಇದೆ. ಅದನ್ನ ತಿಂದ್ರೆ ಸಾಕು, ಜ್ವರ ಚಳಿ ಎಲ್ಲ ಹೊಟ್ಟೋಗ್ಬಿಡುತ್ತೆ. ನಾನು ಇವಾಗ್ಲೇ ಹೋಗಿ ಬರ್ತೀನಿ ಹಂಗಂತ ಹೇಳಿ ಅವಳು ಒಬ್ಳೇ ಕಾಡಿನ ಕಡೆ ಬೇಗ ಓಡಿ ಹೋಗ್ತಾಳೆ. ಇನ್ನೊಂದ್ ಕಡೆ ಅವರಿಬ್ರು ಸ್ವಲ್ಪ ಬಿಸಿಯಾಗಿರ್ಲಿ ಅಂತ ಹೇಳಿ ಜಂತುಗಳೆಲ್ಲಾರು ಅಲ್ಲೇ ಬೆಂಕಿ ಹಾಕಿ ಎಲ್ಲಾರು ಕುತ್ಕೊಂಡಿರ್ತಾರೆ. ಸಾಯಂಕಾಲದೊಳಗಡೆ ಅವಳು ಆ ಔಷಧಿಯನ್ನು ಎತ್ಕೊಂಡು ಬರ್ತಾಳೆ. ತಗೊಳ್ಳಿ, ನೀವಿಬ್ರು ಬೇಗ ಇದನ್ನ ತಿನ್ನಿ. ಆಮೇಲೆ ಅವರಿಬ್ರು ಅದನ್ನ ತಗೊಂಡು ತಿಂತಾರೆ. ಅದನ್ನ ತಿಂದ ಸ್ವಲ್ಪತ್ತಲ್ಲೇ ಅವರಿಬ್ಬರ ಶರೀರಗಳು ನೀಲಿ ಕಲರಿಂದ ತುಂಬಾನೇ ನಾರ್ಮಲ್ ಆಗಿ ಬದಲಾಗ್ಬಿಡುತ್ತೆ. ಅವರಿಬ್ರು ಈಗ ಎದ್ದು ನಿಂತ್ಕೋತಾರೆ. ಅವರಿಬ್ರು ತುಂಬಾ ಆರೋಗ್ಯವಾಗಿರೋದನ್ನ ನೋಡಿ ಅವರು ಎಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ನಿಮ್ಮ ಧನ್ಯವಾದಗಳು ಮಹಾರಾಣಿಜಿ. ನಾನು ಶೇರಿಣಿ, ನಿಮ್ಮ ರಾಣಿ. ಇದು ನನ್ನ ಜವಾಬ್ದಾರಿ. ಅವತ್ತಿನ ದಿನದಿಂದ ಎಲ್ಲಾ ಜಂತುಗಳು ಆ ಚಳಿಯನ್ನು ತುಂಬಾನೇ ಮಜಾ ಮಾಡ್ತಿದ್ರು.
ಸಾಯಂಕಾಲ ಸಮಯದಲ್ಲಿ ಎಲ್ಲರೂ ತುಂಬಾ ಜಾಲಿಯಾಗಿ ಒಟ್ಟಿಗೆ ಆಟ ಆಡ್ತಾ ಇದ್ರು. ಸಾಯಂಕಾಲದಷ್ಟೊತ್ತಿಗೆ ಅವರವರ ಮನೆಗಳಿಗೆ ಅವ್ರು ಹೋಗ್ಬಿಡ್ತಾ ಇದ್ರು. ಶೇರ್ ಖಾನ್ ಕೂಡ ನಮ್ಮ ಶೇರ್ನಿಯ ಜೊತೆಗೆ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ದ.